ಮಂಡ್ಯದಲ್ಲಿ ಮತ್ತೆ ಹೆಚ್ಚಾಗಿದೆ ಸಾಮಾಜಿಕ ಪಿಡುಗು. ಒಂದೇ ತಿಂಗಳಲ್ಲಿ 28 ಬಾಲ್ಯ ವಿವಾಹ ಕೇಸ್ಗಳು ಪತ್ತೆಯಾಗಿದ್ದಾವೆ. ಏಪ್ರಿಲ್ 25ರಿಂದ ಮೇ 25ರವರೆಗೆ ಒಟ್ಟು 28 ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಬಾಲ್ಯ ವಿವಾಹ ಇದೊಂದು ಸಾಮಾಜಿಕ ಪಿಡುಗು, ಅನಿಷ್ಟ ಪದ್ಧತಿ. ಇದು ಎಷ್ಟೇ ಜಾಗೃತಿ ಮೂಡಿಸಿದ್ರು, ಬುದ್ಧಿ ಹೇಳಿದ್ರು, ಕಾನೂನು ಕಠಿಣವಾಗಿದ್ರು ಕೂಡ ಜನರಿಗೆ ಬುದ್ಧಿ ಇಲ್ಲ. ಅಂದ್ರೆ ಹೆತ್ತವರಿಗೆ ಇದು ತಂದೆ ತಾಯಿ ತಲೆಯಲ್ಲಿ ಲದ್ದಿ ಇದೆ ಅಲ್ರಿ. ಸಣ್ಣ ವಯಸ್ಸಿಗೆಲ್ಲ ಹೋಗಿ ಮದುವೆ ಮಾಡಿಸ್ತಾರಲ್ರಿ. 25ರಿಂದ ನೋಡಿ, ಏಪ್ರಿಲ್ 25ರಿಂದ ಮೇ 25 28 ಕೇಸ್, ಅದು ಮಂಡ್ಯದಲ್ಲೇ ಜಾಸ್ತಿ. 25 ಬಾಲ್ಯ ವಿವಾಹವನ್ನು ಅಧಿಕಾರಿಗಳು ತಡೆದಿದ್ದಾರೆ. 3 ಬಾಲ್ಯ ವಿವಾಹ ನಡೆದಿದ್ದು ಎಫ್ಐಆರ್ ದಾಖಲಾಗಿದೆ. ಬರೀ ಎಫ್ಐಆರ್ ಎಷ್ಟು ಸೀಮಿತ ಇದು. ಎಷ್ಟೇ ಅರಿವನ್ನು ಮೂಡಿಸಿದ್ರು ಕೂಡ ಬಾಲ್ಯ ವಿವಾಹ ನಿಲ್ತಾ ಇಲ್ಲ. ಕಳೆದ ವರ್ಷವೂ ಮಂಡ್ಯ ಜಿಲ್ಲೆಯಲ್ಲಿ 186 ಪ್ರಕರಣಗಳು ವರದಿಯಾಗಿದ್ದವು. ಮಂಡ್ಯ ಮೈಸೂರು ಭಾಗದಲ್ಲೇ ಹೆಚ್ಚಿಗೆ ಇದು. ಏನಿಲ್ಲ ಅಂದ್ರೂ ವರ್ಷಕ್ಕೆ 200-300 ಕೇಸಸ್ಗಳಾಗ್ತವೆ. 57 ಬಾಲ್ಯ ವಿವಾಹ ನಡೆದಿದ್ದು ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ನೋಡಿ, ಕಳೆದ ವರ್ಷವೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ 186 ಕೇಸು. 186ರಲ್ಲಿ 129 ವಿವಾಹಕ್ಕೆ ನಮ್ಮ ಅಧಿಕಾರಿಗಳು ಬ್ರೇಕ್ ಹಾಕಿದ್ರು. 57 ಬಾಲ್ಯ ವಿವಾಹ ನಡೆದಿದ್ದು ಈ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಬಾಲ್ಯ ವಿವಾಹಕ್ಕೆ ಕಾರಣಗಳೇನು? ಒಂದು ಬಡತನ, ಇನ್ನೊಂದು ಅನಕ್ಷರತೆ, ಜೊತೆಗೆ ಆರ್ಥಿಕ ಹಣಕಾಸಿನ ಕೊರತೆ, ಮತ್ತೆ ಹೆಣ್ಣಾಗಿ ಹುಟ್ಟಿದ್ಲು ನಮ್ಮ ಮಗಳು, ಈ ರೀತಿ ಮಾನಸಿಕತೆ ಇರುತ್ತೆ. ಗ್ರಾಮೀಣ ಭಾಗದಲ್ಲೇ ಹೆಚ್ಚು ಬಾಲ್ಯ ವಿವಾಹ ಕೇಸ್ಗಳಾಗ್ತಾ ಇದೆ. ಮಳವಳ್ಳಿ, KR ಪೇಟೆ, ಶ್ರೀರಂಗಪಟ್ಟಣ, ಮದ್ದೂರು, ಪಾಂಡವಪುರ ಎಲ್ಲ ಕಡೆಗಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಬಾಲ್ಯ ವಿವಾಹ. ಬಲವಂತವಾಗಿ ತಾಳಿ ಕಟ್ತಾ ಇದ್ದಾನ್ರಿ ಅವನೊಬ್ಬ. ನಾನು ವಿಡಿಯೋ ನೋಡ್ತಾ ಇದ್ದೆ. ಬಲವಂತವಾಗಿ ಕೈ ಕಾಲು ಕಟ್ಟಿ ಮದುವೆ ಆಗುವಂಥದ್ದು ಏನಿದೆ ರೀ? ತಲೆಯಲ್ಲಿ ಬುದ್ಧಿ ಬೇಡುವ ಮದುವೆ ಆಗೋ ಹುಡುಗರಿಗೆ. ಹೆಣ್ಣು ಸಿಗ್ತಾ ಇಲ್ಲ ಅಂತ ಕಾರಣಕ್ಕೆ ಚಿಕ್ಕ ಮಕ್ಕಳನ್ನ ಮದುವೆ ಆಗ್ಬಿಡದೇನ್ರಿ? ಒದ್ದು ಬುದ್ಧಿ ಹೇಳಬೇಕು ಅಥವಾ ಒದ್ದು ಒಳಗೆ ಹಾಕಬೇಕು. ಈಗಾಗಲೇ ತಾಲೂಕು, ಜಿಲ್ಲಾ ಕೇಂದ್ರಗಳು, ಪಂಚಾಯತಿ ಮಟ್ಟದಲ್ಲೂ ಕೂಡ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ನಿಜಕ್ಕೂ ಬಹಳ ಬೇಸರದ ಸಂಗತಿ. ಅದರಲ್ಲೂ ಮಂಡ್ಯ ಭಾಗದಲ್ಲೇ ಜಾಸ್ತಿ ಕೇಸಸ್ಗಳು ವರದಿ ಆಗ್ತಾ ಇದ್ದಾವೆ. ಎಷ್ಟೇ ಅರಿವು ಮೂಡಿಸಿದ್ರು ಕೂಡ ನಿಲ್ತಾ ಇಲ್ಲ. ಗ್ರಾಮೀಣ ಭಾಗದಲ್ಲೇ ಹೆಚ್ಚು. ಕಾರಣಗಳು ನಮ್ಗೆ ಗೊತ್ತಿದೆ. ಯಾಕೆ ಪೋಷಕರಿಗೆ ತಲೆಯಲ್ಲಿ ಬುದ್ಧಿ ಇರೋದಿಲ್ವಾ? ತಮ್ಮ ಮಕ್ಕಳನ್ನ ಈ ರೀತಿಯಾಗಿ ಒಂದು ರೀತಿ ಮಾರಾಟ ಮಾಡುವಂಥ ಮನಸ್ಥಿತಿಯಲ್ಲಿ ಮದುವೆ ಮಾಡಿಕೊಡುವಂಥ ಕೇಸಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದಕ್ಕೆ ಶಾಶ್ವತವಾಗಿ ಪರಿಹಾರ ಆದರೂ ಸಿಗಬಹುದಾ ಹೇಗೆ ಮಂಡ್ಯದಲ್ಲಿ ಅನ್ನೋದು ಮುಂದಿನ ದಿನಗಳಲ್ಲಿ? ಕಳೆದ ವರ್ಷವಷ್ಟೇ ಏನು ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಅಂತ ಒಂದು ಏನು ಅನಿಷ್ಟ ಪದ್ಧತಿಗೆ ಕಳಂಕ ರಹಿತವಾಗಿದ್ದಂತ ಮಂಡ್ಯದಲ್ಲಿ ಇದೀಗ ಬಾಲ್ಯ ವಿವಾಹದಂತ ಮತ್ತೆ ವರ್ಷದಿಂದ ಇರ್ಬೋದು ಅದರ ಒಂದು ಅಂಕಿಅಂಶವನ್ನ ಇದೀಗ ಆರ್ಬಿಐ ಕೂಡ ಬಹಿರಂಗ ಪಡಿಸಿರ್ತಕ್ಕಂಥದ್ದು. ಕಳೆದ ವರ್ಷ ಒಟ್ಟು 186 ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ಅಂಕಿಅಂಶಗಳು ಹೇಳ್ತಾ ಇದ್ದೇವೆ. ನೋಡಿ, ಮಂಡ್ಯದಲ್ಲಿ ಹೈಯೆಸ್ಟ್ ಕೇಸು, ಮಳವಳ್ಳಿ, ಶ್ರೀರಂಗಪಟ್ಟಣ, ಜೊತೆಗೆ KR ಪುರ, ಅದರ ಜೊತೆಗೆ ನಾಗಮಂಗಲ, ಪಾಂಡವಪುರ. ನೋಡಿ, 5 ಕೇಸು, 4 ಕೇಸು, 2 ಕೇಸು, ಶ್ರೀರಂಗಪಟ್ಟಣ 2 ಕೇಸು, ಪಾಂಡವಪುರ 6 ಕೇಸು. ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. 3 ಎಫ್ಐಆರ್ ಆಗಿದೆ. ಅದು ಎಫ್ಐಆರ್ ಮಾತ್ರ ಸೀಮಿತ ಆಗಿದೆ. ಬಲವಂತವಾಗಿ ತಾಳಿ ಕಟ್ಟಿಸ್ತಾ ಇದ್ದಾರೆ ತಂದೆ ತಾಯಿ, ಅವರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಯಾಕ್ರಿ, ನಾವೇನೇನೋ ದೊಡ್ಡದಾಗಿ ಭಾಷಣ ಮಾಡ್ತೀವಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣು ಅಬಲೆಯಲ್ಲ, ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಯಾವುದರಲ್ಲೂ ಮುಂದಿಲ್ಲ ಹೇಳಿ ಎಲ್ಲದರಲ್ಲೂ ಮುಂದಿದ್ದಾಳೆ ಅಂತ. ಈಗಲೂ ಬಂದು ನೋಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ದುಡ್ಡಿನ ಆಸೆಗೋಸ್ಕರ ಹೆಣ್ಣು ಮಕ್ಕಳನ್ನ ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ. ಬಡತನ ಕಿತ್ತು ತಿಂತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಹೋಗಿ ಹೋರಾಟವನ್ನು ಮಾಡಿ ಬಾಲ್ಯ ವಿವಾಹ ಅನ್ನುವಂಥ ಒಂದು ಅನಿಷ್ಟ ನೀಚ ಪದ್ಧತಿ ಇದೆ ಅಲ್ವಾ? ಪಾಪ ಹೆಣ್ಣು ಮಕ್ಕಳು ಕನಸನ್ನು ಕಟ್ಟಿರ್ತಾರೆ, ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಓದಬೇಕು, ನಾನು ಚೆನ್ನಾಗಿ ನೌಕರಿ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಮದುವೆ ಮಾಡೋ ವಯಸ್ಸೇನ್ರಿ? 14, 15, 16 ವರ್ಷಕ್ಕೆ ಹೋಗಿ ಮದುವೆ ಮಾಡ್ತಾರೆ. ಆ ಗೃಹ ಬಂಧನದಲ್ಲಿಟ್ಟು ಅವನ ಕಾಮತೃಷಿಗೋಸ್ಕರ ನೀವೆಲ್ಲ ಹೆಣ್ಮಕ್ಕಳನ್ನ ಅವರ ಆ ಒಂದು ಮಾರಾಟ ಮಾಡ್ದಂಗೆ ಅನಿಸ್ತಾ ಇದೆ ನಮಗೆ. ಮೊದಲು ಇಲ್ಲಿ ತಂದೆ ತಾಯಿಗೆ ಬುದ್ಧಿ ಬೇಕು. ನಾನು ಹೇಳೋದಿಷ್ಟೇ,
ಎಷ್ಟೇ ಬಡವರಾಗಿರಲಿ ಇವರು, ನಾವೆಷ್ಟೋ ಉದಾಹರಣೆ ನೋಡಿದೀವಿ ರೀ. IAS KS ಎಲ್ಲ ಎಂತಿಂಥವ್ರ ಮಕ್ಕಳು ಪಾಸ್ ಆಗಿದ್ದಾರೆ, ಅದರಲ್ಲಿ ಹೆಣ್ಮಕ್ಳು ಎಷ್ಟು ಜನ ಓದಿದ್ರು ಅಂತೇಳಿ. ಆದರೆ ಮಂಡ್ಯದಲ್ಲಿ ಮಾತ್ರ ಯಾಕೆ ನಮ್ಮ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅಧಿಕಾರಿಗಳು ತಕ್ಕ ಶಾಸ್ತಿಯನ್ನು ಮಾಡಬೇಕು, ಇವ್ರಿಗೆ ಇನ್ನೂ ಜಾಗೃತಿ ಕಾರ್ಯಕ್ರಮಗಳು ಹೆಚ್ಚಾಗಬೇಕು.